ಆತ್ಮೀಯರೇ, ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಹಾಗೂ ಸುಸ್ವಾಗತ ಕೋರ್ತಾ 7ನೇ ತರಗತಿ ವಿದ್ಯಾರ್ಥಿಗಳ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SE2 ಮಾರ್ಚ್ 2026. ವಿಷಯ ಪ್ರಥಮ ಭಾಷೆ ಕನ್ನಡ. ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸಮಯ 90 ನಿಮಿಷ, ಗರಿಷ್ಠ ಅಂಕಗಳು 40. ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಡಲಾಗಿದೆ, ಇವುಗಳನ್ನು ಓದ್ಕೊತ ಹೋಗಿ. ಇಲ್ಲಿ ರೋಮನ್ ಸಂಖ್ಯೆ 1ರಲ್ಲಿ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವ ಚಿಹ್ನೆ ಯಾವುದು ಅಂತ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ಅದು ಯು, ಮೊದಲನೇ ಆಪ್ಷನ್ ಯು. ನೆಕ್ಸ್ಟ್ ಎರಡನೇದು, ಗದುಗಿನ ನಾರಾಯಣಪ್ಪ ಎಂದು ಕರೆಯಲಾಗುವ ಕವಿ ಯಾರು? ಸರಿಯಾದ ಉತ್ತರ ಕುಮಾರವ್ಯಾಸ. ಮೂರನೇ ಪ್ರಶ್ನೆ, ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿ. ಸರಿಯಾದ ಉತ್ತರ ರಾಕ್ಷಸ, ರಾಕ್ಷಸರು. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 2ರಲ್ಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಲಾಗಿದೆ. ಇಲ್ಲಿ 3 ಬಿಟ್ಟ ಸ್ಥಳಗಳನ್ನು ಕೊಡಲಾಗಿದೆ. ಒಂದನೇ ಬಿಟ್ಟ ಸ್ಥಳವನ್ನು ನೋಡೋದಾದರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಅಂತ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ತಾಯಿಗಿಂತ ಬಂಧುವಿಲ್ಲ. 5ನೇ ಪ್ರಶ್ನೆ, ಅರಸನ ಮನೆ. ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ ಆದರೆ ಮನೆ ಎಂಬುದು ಡ್ಯಾಶ್ ಪದ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಇದು ಉತ್ತರ ಪದ. 6ನೇ ಪ್ರಶ್ನೆ, ಕುಡಿ ಪದದ ನಾಮರೂಪ ಚಿಗುರು. ಇದರ ಕ್ರಿಯಾರೂಪ ಡ್ಯಾಶ್ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಇದರ ಕ್ರಿಯಾರೂಪ ಸೇವಿಸುವುದು ಅಥವಾ ಕುಡಿಯುವುದು. ಮೇನ್ ಕ್ವಶನ್ ನಂಬರ್ 3ರಲ್ಲಿ ಸೂಚನೆಯಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡಲಾಗಿದೆ. ಇಲ್ಲಿ 6 ಪ್ರಶ್ನೆಗಳಿದ್ದಾವೆ, 1 ಅಂಕದ ಪ್ರಶ್ನೆಗಳು. 6 ಒಂದಲೇ 6. 7ನೇ ಪ್ರಶ್ನೆ, ಧರ್ಮ. ಇದರ ವಿರುದ್ಧಾರ್ಥಕ ಪದ ಬರೆಯಿರಿ. ಇದರ ಸರಿಯಾದ ಉತ್ತರ ಧರ್ಮ ಪದದ ವಿರುದ್ಧಾರ್ಥಕ ಪದ ಅಧರ್ಮ. 8ನೇ ಪ್ರಶ್ನೆ, ಆಚ್ಛಾದನ. ಈ ಪದದ ಅರ್ಥ ಬರೆಯಿರಿ. ಸರಿಯಾದ ಉತ್ತರ ಆಚ್ಛಾದನ ಅಂತಂದರೆ ಅದು ಬಟ್ಟೆ ಅಥವಾ ವಸ್ತ್ರ. 9ನೇ ಪ್ರಶ್ನೆ, ಅವನು. ಈ ಪದದ ಸ್ತ್ರೀಲಿಂಗ ರೂಪವನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಅವನು ಪದದ ಸ್ತ್ರೀಲಿಂಗ ರೂಪ ಅದು ಅವಳು. 10ನೇ ಪ್ರಶ್ನೆ, ಮನಸೋಲು. ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಇದರ ಸ್ವಂತ ವಾಕ್ಯವನ್ನು ನೀವು ಹಲವಾರು ರೀತಿಯಲ್ಲಿ ಬರಿಬೋದು. ಇಲ್ಲಿ ಒಂದು ಸ್ವಂತ ವಾಕ್ಯ ನೋಡೋದಾದರೆ, ನಾನು ಜೋಗ ಜಲಪಾತವನ್ನು ನೋಡಿ ಮನಸೋತೆನು ಅಥವಾ ಮನಸೋಲುತ್ತೇನೆ ಅಂತ ಹೇಳಿ ನೀವು ಬರಿಬೋದು. ನೆಕ್ಸ್ಟು 11ನೇ ಪ್ರಶ್ನೆ, ನೀನು ಇಲ್ಲೇನು ಮಾಡುತ್ತಿರುವೆ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಹೆಸರು ಬರೆಯಿರಿ ಅಂತ ಕೇಳಿದರೆ ಇದರ ಸರಿಯಾದಂಥ ಉತ್ತರ ಇದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಒಳಗೊಂಡಿದೆ. 12ನೇ ಪ್ರಶ್ನೆ, ಬೆಟ್ಟದಾವರೆ. ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ ಯಾವುದು? ಉತ್ತರ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಇದು ಆದೇಶ ಸಂಧಿ. ಮೇನ್ ಕ್ವಶನ್ ನಂಬರ್ 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 6 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು. 6 12 ಅಂಕಗಳು. 13ನೇ ಪ್ರಶ್ನೆ, ಕೆಂಪಿರುವ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ. ಇದರ ಉತ್ತರವನ್ನು ನೋಡೋದಾದರೆ, ಇರುವೆ ಗೂಡು ಕಟ್ಟುವಾಗ ಬಗ್ಗಿಸಬೇಕಾದ ಎಲೆಯ ಮೇಲೆ 100 ಇರುವೆಗಳು ಜಮಾಯಿಸಿ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದ ಕೆಲವೇ ಕ್ಷಣಗಳಲ್ಲಿ ಪಟ್ಟಣದ ರೂಪದಲ್ಲಿ ಗೂಡನ್ನು ನಿರ್ಮಿಸುತ್ತವೆ.
14ನೇ ಪ್ರಶ್ನೆ, ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ? ಉತ್ತರ, ಕಂಸನು ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೆಯ ಮಗ ನಿನ್ನನ್ನು ಕೊಲ್ಲುತ್ತಾನೆ ಎಂಬ ಅಶರೀರವಾಣಿ ಕೇಳಿದ್ದನು. ಆದ್ದರಿಂದ ಕಂಸನು ಕೃಷ್ಣನನ್ನು ಕೊಲ್ಲಬೇಕೆಂದು ನಿಶ್ಚಯಿಸುತ್ತಾನೆ. 15ನೇ ಪ್ರಶ್ನೆ, ಡಿ.ಎಸ್. ಕರ್ಕಿ ರವರ ಸ್ಥಳ ಕಾಲ ಕೃತಿಗಳನ್ನು ಪರಿಚಯಿಸಿ. ಉತ್ತರ, ಕವಿ ಡಿ.ಎಸ್. ಕರ್ಕಿ ಅವರು 1907 ಡಿಸೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ, ನಮನ, ಬಣ್ಣದ ಚೆಂಡು ಮುಂತಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ. 16ನೇ ಪ್ರಶ್ನೆ, ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ? ಉತ್ತರ, ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ಒಲವನ್ನು ಎರೆದು ನರಗಳನ್ನು ದಾರದಂತೆ ಹೊಸೆದು ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪ ಹಚ್ಚುತ್ತಾರೆ. 17ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ. ಅಥವಾ ಇದರೊಳಗೆ ಇನ್ನೊಂದು ಪ್ರಶ್ನೆ, ಸಂಕ್ರಾಂತಿಯಂದು ದನಕರುಗಳನ್ನು ಹೇಗೆ ಸಿಂಗರಿಸುತ್ತಾರೆ? ಇದಕ್ಕೆ ಉತ್ತರ, ನಿಮ್ಮ ಮನೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳು ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ದೀಪಾವಳಿ, ಗಣೇಶ ಚತುರ್ಥಿ ಇತ್ಯಾದಿ ಹಬ್ಬಗಳನ್ನು ತಾವು ಪಟ್ಟಿ ಮಾಡಬಹುದು. ಹಾಗೂ ಸಂಕ್ರಾಂತಿಯಂದು ದನಕರುಗಳನ್ನು ಹೇಗೆ ಸಿಂಗರಿಸ್ತಾರೆ ಅಂಥೇಳಿ ಬರೆಯೋದಾದರೆ, ತಾವು ಬೆಳಿಗ್ಗೆ ಎದ್ದು ದನಕರುಗಳನ್ನು ಸ್ನಾನ ಮಾಡಿಸಿ, ಹಾಗೆ ದನಕರುಗಳಿಗೆ ಹೂವನ್ನು ಹಾಕಿ ಸಿಂಗರಿಸಿ ಬಲೂನುಗಳನ್ನು ಕಟ್ಟೋದ್ರ ಮೂಲಕ ಹಾಗೂ ಹಸುವಿನ ದನದ ಕೋಡುಗಳಿಗೆ ತಾವು ಬಣ್ಣವನ್ನು ಹಚ್ಚುವುದರ ಮೂಲಕ ದನಗಳನ್ನು ಸಿಂಗರಿಸ್ತಾರೆ ಅನ್ನೋದನ್ನು ಕೂಡ ಬರಿಬೋದು. ನೆಕ್ಸ್ಟು 18ನೇ ಪ್ರಶ್ನೆ, ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು? ಇದರ ಉತ್ತರವನ್ನು ನೋಡೋದಾದರೆ, ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಯಿತು. ಆದ್ದರಿಂದ ಪಟ್ಟದಾನೆಗೆ ಕುಸುಮ ಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕುವುದೋ ಅವರನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆ ನೀಡಿದರು. ಅಥವಾ ಇದರೊಳಗೆ ಮತ್ತೊಂದು ಅನ್ವಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೆಯಿರಿ ಅಂತ ಕೇಳಲಾಗಿದೆ. ನೀವು ಒಂದಿನದ ಮಟ್ಟಿಗೆ ರಾಜನಾಗಿ ಮಾಡಿದಾಗ ನೀವೇನೆಲ್ಲ ಕೆಲಸಗಳನ್ನು ಮಾಡ್ತೀರಾ, ಪ್ರಜೆಗಳ ಹಿತಗಳನ್ನು ಹೇಗೆ ಕಾಪಾಡ್ತೀರಾ, ಹಾಗೆ ಜನರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ತೀರಾ ಅನ್ನೋದನ್ನು ಕೂಡ ತಾವು ಇಲ್ಲಿ ಬರಿತಾ ಹೋಗ್ಬೋದು. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 5, ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇದು ಪದ್ಯ ಭಾಗಕ್ಕೆ 2 ಅಂಕಗಳನ್ನು ನೀಡಲಾಗಿದೆ. 19ನೇ ಪ್ರಶ್ನೆ, ಜಾತಿ ಮತಗಳ ಡ್ಯಾಶ್ 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 ಒಕ್ಕೊರಲ ಹಾಡು. ಈ ಪದ್ಯವನ್ನು ಪೂರ್ಣಗೊಳಿಸಬೇಕು. ಇದರ ಪದ್ಯವನ್ನು ಪೂರ್ಣಗೊಳಿಸ್ತಾ ನೋಡ್ತಾ ಹೋದರೆ, ಜಾತಿ ಮತ ಪಂಥಗಳ ಹುಟ್ಟರುಹಿ ಮನುಜ ಮತ ಮರೆಸುವವು 3 ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಮನದುಂಬಿ ದನಿಯೆತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಮೇನ್ ಕ್ವಶನ್ ನಂಬರ್ 6, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 20ನೇ ಪ್ರಶ್ನೆ, ಅರಸನ ಅಂಕೆಯಿಲ್ಲ ದೆವ್ವದ ಕಾಟವಿಲ್ಲ. ಇದರ ಉತ್ತರ, ಈ ಮಾತನ್ನು ಕಂಸನು ವಸುದೇವನಿಗೆ ಹೇಳಿದನು. 21ನೇ ಪ್ರಶ್ನೆ, ಬಲನೀವ ನಿನ್ನದಿರು ದುಗುಡವ ತಾಳಲಾಗದು ಬೊಪ್ಪ. ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಯನ ಬಳಿ ಅಪ್ಪಣೆ ಕೇಳುವಾಗ ಈ ಮಾತನ್ನು ಹೇಳುತ್ತಾನೆ. ಮೇನ್ ಕ್ವಶನ್ ನಂಬರ್ 7ರಲ್ಲಿ ಈ ಕೆಳಗಿನ ಸಾಲಿಗೆ ಪ್ರಸ್ತಾರ ಹಾಕಿ. ಇದು 2 ಅಂಕದ ಪ್ರಶ್ನೆ. 22ನೇದು, ಕೋಳಿ ಕೂಗಿತು ಬೆಳಕು ಹರಿಯಿತು. ಇದಕ್ಕೆ ಪ್ರಸ್ತಾರ ಹಾಕಿ ನೋಡೋದಾದರೆ,
ಕೋಳಿ ಕೂಗಿತು ಬೆಳಕು ಹರಿಯಿತು. ಗುರು ಲಘು ಗುರು ಲಘು 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 ಲಘು. ಮೇನ್ ಕ್ವಶನ್ ನಂಬರ್ 8ರಲ್ಲಿ ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 4 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಟ್ಟು 8 ಅಂಕಗಳ ಭಾಗ ಇದು. 23ನೇ ಪ್ರಶ್ನೆ, ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? 4 ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಇದರ ಉತ್ತರ, ಹಕ್ಕಿಗಳು ಬೇರೆ ತಾಣಗಳನ್ನು ಹುಡುಕಿಕೊಳ್ಳುತ್ತವೆ. ಮೇವಿಲ್ಲದೆ ಚಿಗರೆಗಳು ಮಾಯವಾಗುತ್ತವೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸುತ್ತಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗುತ್ತದೆ. ಅವಿತುಕೊಳ್ಳಲು ಮರ ಇಲ್ಲದಿದ್ದರಿಂದ ತೋಳ, ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲು ಸಿಗದಿದ್ದರಿಂದ ಇಣಚಿ, ಕಣ್ಣು, ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಬೋಳು ಮಾಡಿದ ಕಾಡಿನಿಂದ ಇಲಿಗಳನ್ನು ನಂಬಿದ್ದ ಹಾವುಗಳು ಹೊರಡುತ್ತವೆ. ಕೊರೆಯುವ ಚಳಿ, ಸುಡು ಬಿಸಿಲು, ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. 24ನೇ ಪ್ರಶ್ನೆ, ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯಿರಿ. ಅಥವಾ ಇದರೊಳಗೆ ಇನ್ನೊಂದು ಪ್ರಶ್ನೆ, ಈ ಕೆಳಕಂಡ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಹೇಳಲಾಗಿದೆ. ತಾವು ಪತ್ರ ಬರೆಯುವಾಗ ಗೆ ಇಂದ ಮಾನ್ಯರೇ, ವಿಷಯ ಹಾಗೂ ಬಾಡಿ ಆಫ್ ದ ಲೆಟರ್, ಪತ್ರದ ಮಧ್ಯಭಾಗವನ್ನು ಸರಿಯಾಗಿ ವಿಷಯಗಳನ್ನು ಹಾಕಿ, ಹಾಗೆಯೇ ಅಂತಿಮವಾಗಿ ಪತ್ರವನ್ನು ತಾವು ಸಹಿಯನ್ನು ಹಾಕೋದ್ರ ಮೂಲಕ, ಸ್ಥಳ ದಿನಾಂಕವನ್ನು ಹಾಕೋದ್ರ ಮೂಲಕ ಈ ಒಂದು ಪತ್ರವನ್ನು ಪೂರ್ಣಗೊಳಿಸಬೇಕಾಗಿರುತ್ತೆ. ಧನ್ಯವಾದಗಳು.